ನಮಸ್ಕಾರ. ಇದು ನಿಮ್ಮ ಸ್ವಯಂ ಪಾಕ. ಇಲ್ಲಿ ಪ್ರತಿ ಕ್ಷಣವೂ ಒಂದೊಂದು ಹೊಸ ಅನುಭವ ಹಾಗೂ ಜೀವನವನ್ನು ಸುಂದರವಾಗಿಸುವ ಹೊಸ ವಿಷಯಗಳು ಇಲ್ಲಿ ನಿಮಗಾಗಿ. ಈ ದಿನ ನಾನು ಹತ್ತಿಯ ಎಳೆಗಳನ್ನು ಉಪಯೋಗಿಸಿ ಸುಲಭವಾಗಿ ಮಾಡುವಂತ ಒಂದು ಗೆಜ್ಜೆ ವಸ್ತ್ರವನ್ನ ತೋರಿಸಿಕೊಡ್ತಾ ಇದ್ದೇನೆ. ಸಾಮಗ್ರಿಗಳು: ಹತ್ತಿ, ಸಂತತ್ತಗಳು, ಅಲಂಕಾರಕ್ಕೆ ಕುಂದನ್ನು, ಗಮ್. ಮೊದಲಿಗೆ ಹತ್ತಿಯ ಎಳೆ ಮಾಡ್ಕೋಬೇಕು. ಹೀಗೆ ತೆಳ್ಳಗಿದ್ದು ಒಂದು ಲೇಯರ್ ಅನ್ನ ನಿಧಾನಕ್ಕೆ ಬಿಡಿಸ್ಕೊಂಡು ಇಷ್ಟಕ್ಕೆ ತೆಕ್ಕೋತಾ ಇದ್ದೇನೆ. ಈಗ ಸ್ವಲ್ಪ ಸ್ವಲ್ಪವೇ ಹೀಗೆ ತೆಕ್ಕೋಬೇಕು. ಫುಲ್ಲು ಕಟ್ ಮಾಡಬಾರ್ದು. ಇಲ್ಲಿ ಇದನ್ನ ಸ್ವಲ್ಪ ಸ್ವಲ್ಪ ಹೀಗೆ ಬಿಡಿಸ್ಕೊಂಡು, ಇಷ್ಟಿಷ್ಟೇ ಹೀಗೆ ಬಿಡಿಸ್ಕೊಂಡು ನಿಧಾನಕ್ಕೆ ಹೀಗೆ ಹೊಸಿಬೇಕು. ನಾನು ಹೊಸಿಯೋಕೆ ಮಣೆ ಮೇಲೆ ಟರ್ಕಿ ಟವೆಲ್ ಹಾಕೊಂಡಿದ್ದೀನಿ. ಪಾಣಿ ಪಂಚೆ ಹಾಕೊಂಡು ಹೀಗೆ ಚಂದ ಮಾಡಿ ಹೊಸಿಬಹುದು. ಹೀಗೆ ಎಳೆ ತುಂಡಾದಾಗ ಹೀಗೆ ಬಿಡಿಸ್ಕೊಂಡು ಇದನ್ನ ಹೀಗೆ ಇಟ್ಟು ಮತ್ತೆ ಹೊಸಿಬೇಕು. ಆಗ ಸರಿ ಬರುತ್ತೆ. ಸಂತತ್ತಗಳು ಇಷ್ಟಿಷ್ಟು ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಎಳೆನ ಹೀಗೆ ಇಟ್ಕೊಂಡು ಒಂದ್ರ ಮೇಲೆ ಒಂದು ಹೀಗೆ ಇಟ್ಟು, ಒಂದೇ ಸೈಜ್ ಇರ್ಬೇಕು ಎರಡೂನು. ಇಂತಲ್ಲಿಗೆ ಸಂತತ್ತಗಳು ಹಾಕಬೇಕು. ಕೆಂಪು ಕಲರ್ ತಗೊಂಡಿದ್ದೀನಿ. ಗಮ್ ಹಚ್ಚಿ ಇಲ್ಲಿ ಇಟ್ಟು ಸುತ್ತಾ ಇದ್ದೀನಿ. ಈಗ ಹೀಗೆ ಆ ದಳದ ಮೇಲೆ ಇನ್ನೊಂದು ದಳ ಹೀಗೆ ತಕೊಂಡು ಸಂತತ್ತಗಳಿಗೆ ಗಮ್ ಹಾಕೊಂಡು ಇದನ್ನ ಸುತ್ಕೋತೀನಿ. ಹೀಗೆ ಸುತ್ಕೋತಾ ಇದ್ದೀನಿ. ಇದೇ ತರ 6 ದಳ ಬರಬೇಕು. ಇದೀಗ ಹೂವು ಆಗಿದೆ. ಇಲ್ಲಿ ಕಟ್ ಮಾಡಿಕೊಂಡೆ. ಇದನ್ನ ಸೇರಿಸಿ ಅಡಿಗಡೆಯಿಂದ ಹೀಗೆ ತಕೊಂಡು ಈ ಕಟ್ಟಾಗಿದ್ದನ್ನ ಹೀಗೆ ಸೇರಿಸಿ ಇಲ್ಲಿಗೆ ಸಂತತ್ತಗಳು ಹಾಕಬೇಕು. ಹೀಗೆ ದಳ ಇಟ್ಕೊಂಡು ನೀಲಿ ಕಲರ್ ಸಂತತ್ತಗಳನ್ನ ಗಮ್ ತಾಕ್ಸ್ಕೊಂಡು ಈ ತುದಿಗೆ ಸುತ್ತಾ ಇದ್ದೀನಿ. ಈ ತರದ್ದೇ 12 ಹೂ ಮಾಡ್ಕೊಂಡಿದ್ದೀನಿ ನಾನು. ಹೀಗೆ 3 ಎಳೆ ತಗೊಂಡಿದ್ದೇನೆ. ಇದನ್ನ ಲೂಸ್ ಆಗಿ ಜಡೆ ಹೆಣ್ಕೊಂಡು ಹೋಗ್ಬೇಕು. ಇಷ್ಟುದ್ದ ಹೆಣ್ಕೊಂಡಿದ್ದೀನಿ. ಇಲ್ಲೊಂಚೂರು ಬಿಟ್ಕೊಂಡಿದ್ದೀನಿ. ಇದು ಹೀಗೆ ಇರಲಿ.
ಮಧ್ಯಕ್ಕೆ ಸ್ವಲ್ಪ ದೊಡ್ಡ ಹೂ ಬಂದ್ರೆ ಚೆನ್ನಾಗಿರತ್ತೆ. ಅದಕ್ಕೋಸ್ಕರ ನಾನು 3 ಸೆಂಟಿಮೀಟರ್ ಕಟ್ ಮಾಡ್ಕೊಂಡಿದ್ದೀನಿ ಈ ರಟ್ಟಿನ ಪೀಸನ್ನ. ಇದಕ್ಕೆ ನಾನು ಎಳೆ ಸುತ್ತಾ ಹೋಗ್ತೀನಿ. ಇದನ್ನ ಕಟ್ಕೊಳಕ್ಕೆ ಫಸ್ಟ್ ನೂಲನ್ನ ಹೀಗೆ ಹಾಕೊಂಡಿದ್ದೀನಿ. ಹೀಗೆ 16 ಎಳೆ ಸುತ್ತೋಣ. ಹದಿನಾರು ಎಳೆ ಸುತ್ತಕೊಂಡಿದ್ದೀನಿ. ಈಗ ಕಟ್ ಮಾಡ್ತೀನಿ. ಇಲ್ಲಿ ಹೀಗೆ ಬಿಡಿಸ್ಕೊಂಡು ನಿಧಾನಕ್ಕೆ ತೆಕ್ಕೋಬೇಕು. ಇಲ್ಲಿ ಗಂಟು ಹಾಕೋಬೇಕು. ನಿಧಾನಕ್ಕೆ ಬಿಡಿಸ್ಕೊಂಡ್ರೆ ಹೂವು ರೆಡಿಯಾಗಿದೆ. ಈಗ ಹೀಗೆ 3 ದಳ ಇಟ್ಕೊಂಡು, ಇದು ಹೀಗೆ ಅಡಿಗಡೆಯಿಂದ ಬರುತ್ತೆ ಫಸ್ಟ್ ಇಂದು, 2ನೇ ದಳ ಫುಲ್ ಬಿಡ್ತೀರಾ, 3ನೇ ದಳ ಹೀಗೆ ಮೇಲಿಂದ ಬಂದಿದ್ದನ್ನ ಹೀಗೆ ಇಲ್ಲಿ ಸಂತತ್ತಗಳು ಸುತ್ತಬೇಕು. ಗಮ್ ಹಾಕೊಂಡಿದ್ದೀನಿ. ಇಲ್ಲಿ ಹೀಗೆ ಹಾಕೊಂಡ್ ಬಂದಾಗಿದೆ. ಇದೊಂದು ಬಾಕಿ ಇದೆ, ಹಾಕ್ತಾ ಇದ್ದೀನಿ. ಈಗ ಈ ದಳ ಎರಡನ್ನು ಸೇರಿಸಿ ಇಲ್ಲಿ ಸಂತತ್ತಗಳು ಹಾಕ್ತೀನಿ. ರೆಡ್ ಕಲರ್ ತಗೊಂಡಿದ್ದೀನಿ. ಇಲ್ಲಿ ಹಾಕ್ತಾ ಇದ್ದೀನಿ 3ನೇದು. ಹೀಗೆ ಫುಲ್ ಒಂದು ಸುತ್ತು ಬರಲಿ, ಇಲ್ಲಿ ತನಕ ಬರುತ್ತೆ. ಹೀಗೇನೆ ಇಷ್ಟಾಗಿದೆ. ಕೊನೆಯದು ದಳ ಬಾಕಿ ಇದೆ. ಸಂತತ್ತಗಳಿಗೆ ಗಮ್ ಹಚ್ಚಿ ಸುತ್ತಾ ಇದ್ದೀನಿ. ಈಗ ಇದಕ್ಕೆ ಹೂವನ್ನ ಜೋಡಿಸ್ಕೊಳ್ಳೋಣ. ಗಮ್ ಹಾಕೋತಾ ಇದ್ದೀನಿ ಹೂವಿಗೆ. ಇದು ಹೀಗೆ ಮಧ್ಯಕ್ಕೆ ಬರಲಿ. ಹೀಗೆ ಒಂದೊಂದನ್ನೇ ಜೋಡಿಸ್ಕೊಂಡು ಹೋಗೋಣ. ಹೂವಿಗೆ ಗಮ್ ಹಾಕೊಂಡಿದ್ದೀನಿ. ಕೊನೆ ಹೂವನ್ನ ಇಲ್ಲಿ ಇಡ್ತಾ ಇದ್ದೀನಿ. ಒಂದ್ ಸಾಲಲ್ಲಿ 6 ಹೂವು ಇಟ್ಟಿದ್ದೀನಿ. ಈ ಕಡೆ ಹಾಗೇನೆ 6 ಹೂವು ಜೋಡಿಸ್ಕೋತೀನಿ. ಈಗ ಗಮ್ ಹಾಕಿ ಈ ಹೂವಿಗೆ ಗಮ್ ಹಾಕಿ ಹೀಗೆ ಅಂಟಿಸ್ತಿದ್ದೀನಿ. ಇದು ಜಾಸ್ತಿ ಹೆಣ್ಕೊಂಡಿದ್ದೆ ಅಲ್ಲ, ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ತಾ ಇದ್ದೀನಿ.
ಇದನ್ನೊಂದು ಸ್ವಲ್ಪ ಬಿಡಿಸ್ಕೊಂಡು ನೀಲಿ ಕಲರ್ದ ತಗಡಿಗೆ ಗಮ್ ಹಚ್ಕೊಂಡು ಹೀಗೆ ಸುತ್ತೀನಿ. ಈಗ ಕುಂದನನ್ನ ಅಂಟಿಸ್ಕೋತಾ ಇದ್ದೀನಿ ಹೂಗಳಿಗೆ. ಇಲ್ಲಿ ನೀವು ಟಿಕ್ಲಿ ಬೇಕಾದ್ರೆ ಅಂಟಿಸ್ಕೋಬಹುದು. ಕೊನೆಯದಾಗಿ ದೊಡ್ಡ ಹೂವಿಗೆ ಒಂದು ಟಿಕ್ಲಿ ಇಡ್ತಾ ಇದ್ದೀನಿ. ಆರು 12 ಒಂದು 13 ಇಲ್ಲಿ ಜಡೆ ಹೆಣ್ದಿದ್ದು 3 ಒಟ್ಟು 16 ಎಳೆ ಉಂಟು. ಇದರಲ್ಲಿ ಗೌರಿಗೆ ಏರಿಸೋ ಒಂದು ಗೆಜ್ಜೆ ವಸ್ತ್ರ ಇದು. ವ್ರತ ಮಾಡೋರು 16 ಎಳೆದೆ ಗೆಜ್ಜೆ ವಸ್ತ್ರ ಗೌರಿಗೆ ಏರಿಸಬೇಕು. ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಹಲವಾರು ವಿಷಯಗಳಿಗಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.